ಇಲ್ಲೇ ಕಾಗೆಗೆ ಇಷ್ಟೊಂದು ಊಟ ಇಟ್ಟವಳಲ್ಲಪ್ಪ ಈ ಒಳಜ್ಜಿ ಉಳ್ಳ ಇಷ್ಟೊತ್ತು ಐಟಮ್ ಇಲ್ಲೇ ಬಿಟ್ಟೋಗ್ಬಿಟ್ರೆ ಕಾಗೆ ಬಂದು ಎಲ್ಲ ತಿನ್ಕೊಂಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತಲ್ಲಪ್ಪ ಏನು ಮಾಡೋದು ಅಕ್ಕ ಯಾಕ ಇವತ್ತ ನಮ್ಮ ಅಪ್ಪ ನೋಡ್ಬಂತ ಅನಿಸ್ಲಾಗತ್ತದ. ಚಿಟ್ಟು ನಮ್ ಡ್ಯಾಡಿ ಬರ್ತಾರ ಆದ್ರೆ ಡೈರೆಕ್ಟ್ ಆಗಿ ಬರಂಗಿಲ್ಲ, ಇಂಡೈರೆಕ್ಟ್ ಆಗಿ ಕಾಗೆ ರೂಪದಾಗ ಬಂದು ಅವ್ರಿಗೆ ಇಷ್ಟ ಆಗಿರೋ ಅಡುಗೆನೆಲ್ಲ ತಿನ್ಕೊಂಡು ಹೋಗ್ತಾರ. ಡ್ಯಾಡಿ ಡ್ಯಾಡಿ ನಿಂಗೆ ಇಷ್ಟ ಅಂತ ಇವತ್ತು ಏನೇನೋ ಮಾಡೀನಿ ಡ್ಯಾಡಿ. ನೋಡ್ರಿ ಉಪ್ಪಿನಕಾಯಿ, ಚಟ್ನಿ ಪುಡಿ, ಉಂಡಿ, ಪಾಯಸ, ಗುಲಾಬ್ ಜಾಮೂನ್ ಮತ್ತೆ ಇನ್ನು ಏನೇನೋ ಮಾಡಿದ್ರಿ ಅಪ್ಪಾಜಿ. ಒಂದು ಹೊಟ್ಟೆ ತುಂಬ ಉಣ್ಕೊಂಡು ಹೋಗ್ರಿ ಅಪ್ಪಾಜಿ. ಅಪ್ಪ ನಾವಂತೂ ಇಂಥ ಕುಳ್ ತಿಂದಿಲ್ಲ, ನೀರ ಬಂದು ಕುಳ್ ತಿಂದೋಗಪ್ಪ. ಮಳಿ ಅಂದ್ರೆ ಬಂದ್ರ ಇದನ್ನು ತಿನ್ನಕ್ ಬಿಡಂಗಿಲ್ಲ ಕಣಪ್ಪ. ಚಿಟ್ಟು ಕಾಗಿ ಕಾಗಿ ಕವ್ವ ಪಿಂಡ ಇಟ್ಟಾರವ್ವ ಬೇಗ ಬರ್ರೋ ಯವ್ವ. ಅಕ್ಕ 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 ಕಾಗೆ ಬಂತು ಕಾಗೆ. ಕಾಗೆ ಅಲ್ಲ ಕಣೋ, ಡ್ಯಾಡಿ ಅಂತ ರೆಸ್ಪೆಕ್ಟ್ ಇಂದ ಅನ್ಬೇಕು. ಅಪ್ಪ 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 ನನ್ ಕೂಗಿನ ಕೇಳಾಕತ್ತಿತ್ತಪ್ಪ. ಅಪ್ಪ ಬರಾಕತ್ತಾನ. ಚಿಟ್ಟು ಅಪ್ಪಗ ಡಿಸ್ಟರ್ಬ್ ಆಕತಿ, ಬಾ ದೌಡ್ ಬಾ ಬಾ ಬಾ. ಡ್ಯಾಡಿ ನಾವು ಹೋಗಿ ಬರ್ತೀವ್ರಿ, ನೀವು ಸೌಕಾಶ ಊಟ ಮಾಡ್ರಿ. ಹಾಲ ಲಘು ಊಟ ಮಾಡ್ರಿ. ಹಾಲ ರೀ ಹಾಲ. ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಚಂದವೋ. ಏನು ಊಟ ಸ್ಮೆಲ್ ಬರ್ತಾ ಇದೆ? ಅಯ್ಯೋ ಕಾಗೆ ಹುಷ್ 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 ಹುಷ್. ಇಲ್ಲೇ ಕಾಗೆಗೆ ಇಷ್ಟೊಂದು ಊಟ ಇಟ್ಟವಳಲ್ಲಪ್ಪ ಈ ಒಳಜ್ಜಿ ಉಳ್ಳ ಇಷ್ಟೊಂದು ಐಟಮು ಜಾಮೂನು ಕೋಡ್ಬಡೆ ಅಯ್ಯೋ ಪಾಯಸ ಅಯ್ಯಪ್ಪ ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಇವಳು. ಇವಳು ಅಜ್ಜಿ ಅವಳಿಗೆ ಬಿಸಿ ಮುಟ್ತೀನಿ ಲೇ. ಇಷ್ಟೊತ್ತು ಐಟಮ್ ಇಲ್ಲೇ ಬಿಟ್ಟೋಗ್ಬಿಟ್ರೆ ಕಾಗೆ ಬಂದು ಎಲ್ಲ ತಿನ್ಕೊಂಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತಲ್ಲಪ್ಪ ಏನು ಮಾಡೋದು ಗಂಧದ ಕಡ್ಡಿ ನಾಳೆ ಮಧ್ಯಾಹ್ನ ಊಟ ಅಕ್ಕ ಊಟ. ಯಾವಾಗ್ಲೂ ಎದ್ರ ಬಿದ್ರ ಊಟ 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 ಬರೀ ಊಟದ. ಆಯ್ತು ಬರೇಲೆ ನಿನ್ ಯಾವನ ಟೆರೆಸ್ ಮೇಲೆ ಊಟ ಕೇಳಿದ್ದು. ನಾನು ಹೋಗೋದು 2 ಸೆಕೆಂಡ್ ಲೇಟ್ ಆಗಿದ್ರೆ ಕಾಗೆ ಬಂದ್ಬಿಟ್ಟು ಬಾಯ್ ಹಾಕ್ಬಿಡ್ತಾ ಇತ್ತು. ಅದಕ್ಕೆ ನೀವೇನ್ ಮಾಡಿದ್ರಿ? ಅದಕ್ಕೆ ಕಾಗೆನ ಒದ್ದು ಓಡಿಸಿ ನಾನೇ ಊಟ ತಿನ್ಕ ಬಂದ್ಬಿಟ್ಟೆ. ಕಾಗೆಗ ಹೊಡೆದ್ರ? ಕೋಲಲ್ಲಿ ಒದ್ದೋಡಿಸ್ದೆ. ಕಾಗೆ ಹೊಡ್ನ? ಅಕ್ಕ ಹೊಡೆದಿರೋದು ಕಾಗೆಗಲ್ಲ, ನಮ್ಮ ಅಪ್ಪಂಗ. ಅಯ್ಯೋ ಹಂಡೆ ಪಿರ್ಕಿ ನನ್ನ ಮಗನ ಹೆಜ್ಜೆ ಊಟ ಬಡೀಲಿ. ನಮ್ಮಪ್ಪ ಬದುಕಿದ್ದಾಗಂತೂ ಒಮ್ಮೆ ಮನೆಗೆ ಕರೆದು ಊಟಕ್ಕೆ ಹಾಕ್ಲಿಲ್ಲ. ನಾ ಹೆಂಗೋ ಕಷ್ಟಪಟ್ಟು ಪಿಂಡ ಇಟ್ಟಿ ಆ ಪಿಂಡ ಅಯ್ಯೋಯ್ಯೋ ಕಾಗಿ ಸಹಿತ ಇಷ್ಟು ನೀಟಾಗಿ ಪಿಂಡ ತಿನ್ನಂಗಿಲ್ಲಲ್ಲೋ. ನಿಮ್ಮ ಮಾಮ ಎಲ್ಲ ಸಾರಿಸ್ಬಿಟ್ಟಾನ. ಬಳ್ಕೊಂಡೆ ತಿಂದನಲ್ಲಕ್ಕ. ಅಕ್ಕ ಕಾಗಿ 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 ಕಾಗೆಲ್ಲವ ನಮ್ ಡ್ಯಾಡಿ ವೇಸ್ಟ್ ಬಾಡಿ ಲಗುನ್ ಮತ್ತೆ ತಿನ್ನಾಕ ಏನಾಗಿತ್ತು ನಿನಗ? ಕಲ್ಲು ಕಿಲ್ ತಗೋ ಹೋಗಿಲ್ಲನ? ಅಪ್ಪ ಬಾರ ಬೆಪ್ಪ. ರೀ ಕಾಫಿ ಬೇಡ, ಅದ್ರಲ್ಲಿ ಇಲ್ಲ. ಹಿಂಗಾದ್ರೂ ಮಾತಾಡ್ತೀರೇನೋ ಅಂತ ಕಾಮಿಡಿ ಮಾಡಿದೆ. ಇನ್ಮೇಲೆ ಮಾತಾಡೋದೇ ಇಲ್ಲ. ಹಾಳಾಗಿ ಹೋಗ್ಲಿ, ಮನೆಗೆ ಹೋಗೋಣ ಬರ್ರಿ. ಬರಲ್ಲ. ಮನೆ ಅಂದ್ರೆ ಮನೆಗಲ್ಲ, ಬೆಡ್ರೂಮಿಗೆ. ಅಲ್ಲಿಗೂ ಬರಲ್ಲ. ಬೆಡ್ರೂಮ್ ಆಸೆ ತೋರಿಸಿ ಮಾಧವನ್ನ ಕೊಂಡ್ಕೊಳಕ್ಕಾಗಲ್ಲ. ಆ ಪಕ್ಕದ ಮನೆ ಅಂಕಲ್ ನಿಮ್ ಜೊತೆ
ಬೇಕು ಅಂತ ಕೇಳ್ತಿದ್ರು, ಅಲ್ಲಿಗಾದ್ರೂ ಹೋಗೋಣ ಬರ್ರಿ ಅಂತ ಅಂದೆ. ಅವನ ಜೊತೆ ಮಾತಾಡಲ್ಲ. ಯಾಕೆ ಹೇಳೋ? ಯಾಕೆ? ನಾನು ಮುನ್ಸ್ಕೊಂಡಿದ್ದೀನಿ. ಅಪ್ಪ ಬೂದ್ರಗುಡ್ಡ ಬಸವಣ್ಣ ಫಸ್ಟ್ ನನ್ನ ಗಂಡ ಹೊಡೆದ್ರು ಹೊಡೆಸ್ಕೊತಿದ್ದ, ಬೈದ್ರು ಬೈಸ್ಕೊತಿದ್ದ. ಈಗ ಮಾತಿತ್ತಿರ್ ಬರೀ ಮುನಿಸ್ಕೊಂತಾನ. ಹೆಂಗಾರ ಮಾಡಿ ಫಸ್ಟ್ ಹೆಂಗಿದ್ರು ಹಂಗ ತಂಬಾರಪ್ಪ. ನಾ ಹೊಡೆದ್ರು ಹೊಡೆಸ್ಕೋಬೇಕು, ನಾ ಬೈದ್ರೆ ಬೈಸ್ಕೋಬೇಕು. ನೀ ಏನಾರ ನನ್ನ ಗಂಡನ ಹಂಗೆ ಮಾಡಿದಿ, ಅವ್ರ ಮಂಡ್ಯಾಗ ನಿನ್ನ ಬೆಟ್ಟನ ಹತ್ತಿಸ್ತೀನಪ್ಪ. ನನ್ನ ಹೆಂಡತಿ ಮೊದಲು ನನ್ನ ಮುಂದೆ ನಿಂತ್ಕೊಳ್ಳೋಕ್ಕೆ ಭಯ ಪಡ್ತಾ ಇದ್ದೆ. ಆಮೇಲೆ ಮಾತಾಡೋಕೆ ಶುರು ಮಾಡಿದೆ, ಆಮೇಲೆ ಜಗಳ ಮಾಡೋಕೆ ಶುರು ಮಾಡಿದೆ, ಈಗ ಹೊಡೆಯೋಕೆ ಶುರು ಮಾಡ್ಬಿಟ್ಟೋಳೆ. ಯಪ್ಪ, ಮುಂದೆ ಇನ್ನೇನಾಗುತ್ತೋ ಏನೋ. ಪಾಪಲೆ ಚಿಂಟು ನಿಮ್ಮ ಮಾಮ ಯಾವಾಗ ನನ್ನ ಕೈಯಾಗ ಬಡಬಡ ಬಡ್ತಾ ತಿನ್ನನ ಗಪ್ ಚುಪ್ಪ ಆಗ್ಬಿಟ್ಟಾನ. ನೀನ್ ಇವತ್ತು ಹೊಡೆದ್ಯಾನ? ದಿನ ಹೊಡಿತಲ್ಲ, ಮಾತಿಗಳದ್ನ ಹಂಗಲ್ಲೇ ಪಾಪ ಅವ. ಇಂಥದ್ದು ಬೇಕು ಇಂಥದ್ದು ಬ್ಯಾಡ, ಊಟ ಸಹಿತ ಕೇಳುವಲ್ಲ. ಅದಕ್ಕೆ ಎಂದರ ಮನ್ಯಾಗ ಊಟ ಮಾಡ್ಯಾನ, ಬರೀ ಹೊರಗೆ ತಿಂದು ಬರ್ತಾನ. ಅಂದ್ರ ನನ್ನ ಗಂಡನ ಪುಕ್ಷಟಿ ಊಟ ಮಾಡೋಣ ಅಂತ ಹೇಳತ್ತೇನ? ಅದು ಎಲ್ಲರಿಗೂ ಗೊತ್ತೇ ಆಗಲ್ಲ. ಲೇ ಅವ್ನ ಮೂಡ್ ಏನಾರ ಮಾಡಿ ಚೇಂಜ್ ಮಾಡ್ಬೇಕು. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ವಲ್ತಲ್ಲ. ಚಂದ ಮಾತಾಡಿದ್ರ ಅವೇನು ಖುಷಿ ಪಡಲ್ಲ, ಕಂತ ದುಡ್ಡು ಕೊಟ್ರ ಭಾಳ ಖುಷಿ ಆತನ. ನನ್ನ ಗಂಡ ಮಾತಿಗೆ ಬಗ್ಗಾಗಿಲ್ಲ, ಮನಿಗೆ ಬಗ್ತಾನ ಅಂತ ಹೇಳಾಕತಿ. ಅದು ಎಲ್ಲರಿಗೂ ಗೊತ್ತಿರೋದೆ. ಸುಮ್ಮನೆ ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಗೆ ಇಲ್ಲಿ ಯಾವುದಾದ್ರೂ ಪಿ ಜಿ ಗೊತ್ತಿದೆಯಾ? ಅಂದರೆ ನನಗೆ ನಾಳೆ ಇಂಟರ್ವ್ಯೂ ಇದೆ, 2 ದಿನ ಅಷ್ಟೇ. ನಾನು ವಿಚಾರಿಸ್ದೆ, ಎಲ್ಲರೂ 9-10 ಸಾವಿರ ಅಂತಾರೆ. ನನ್ನ ಹತ್ರ ಅಷ್ಟೊಂದಿಲ್ಲ, ಬೇಕಾದ್ರೆ 4 ಸಾವಿರ. ನಮ್ದ ಹೈರಾಣ ಕುಂತದೆ, ನೀ ಏನು ಗಂಟು ಬಿದ್ದೆ ಎರಡನೇ ತಗ. ಮೇಡಮ್ ಅಕ್ಕ ಒಂದು ನಿಮಿಷ ಅಕ್ಕ, ಹೆಂಗೂ ನಮ್ಮ ಮನೆಗೆ ಒಂದು ಕೋಲಿ ಖಾಲಿ ಅದ. ಈಕಿ ಬೇರೆ 4 ಸಾವಿರ ರೂಪಾಯಿ ಕೊಡ್ತೀನಿ ಅತ್ತಳ. ಅವೇ 4 ಸಾವಿರ ರೂಪಾಯಿ ಮಾಮ ಕೊಟ್ರ ಮಾಮ ಖುಷಿಯಾಗಿ ಬಿಡ್ತಾನ. ತಲೆ ಐತಿಲ್ಲ ನಿನಗ. ಮೇಡಮ ನೀವು ಅದೇನೋ ಹೇಳಿದ್ರಲ್ಲ ಪಿ ಜಿ ಗಿಜಿ ಅಂತ, ಅದು ನಮ್ದು ಭಾಳ ಕಾಸ್ಟ್ಲಿ ಏರಿಯಾ ಐತಿ, ರೆಸಿಡೆನ್ಷಿಯಲ್ ಏರಿಯಾ ಐತಿ ಅಲ್ಲ, ಹಾಗಾಗಿ ಇಲ್ಲೆಲ್ಲ ಸಿಗಂಗಿಲ್ರಿ, ಮುಗ್ಳದ ರೊಕ್ಕ ಕೇಳ್ತಾರ. ಅದಕ್ಕೆ ನೀವು ಒಂದು ಕೆಲಸ ಮಾಡ್ರಿ, ನಿಮಗೇನು ಅಡ್ಡಿಲ್ಲ ಅಂದ್ರೆ ನಮ್ಮ ಮನೆಗೆ ಒಂದು ಕೋಣೆ ಖಾಲಿ ಐತಿ, ಅದ್ರಾಗ ಇರ್ತೀವಿ ಅಂತಂದ್ರೆ ಇರ್ರಿ. 4 ಸಾವಿರ ರೂಪಾಯಿ ನಮ್ಗೆ ಕೊಡ್ರಿ. ನಿಮ್ಗೆ ಊಟ ಫ್ರೀ, ಬೆಡ್ ಫ್ರೀ, ಮೇಕಪ್ ಮಾಡ್ಕೊಳಕ್ ಮಿರರ್ ಫ್ರೀ, ಸ್ನಾನ ಮಾಡಕ್ ನೀರು ಫ್ರೀ, ಎಲ್ಲ ಫ್ರೀ 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 ಫ್ರೀ. ಅಡ್ಡಿಲ್ಲ ಅಲ್ಲ? ಏನು ಅಡ್ಡಿ ಇಲ್ಲ. ಹಾಂ ಸರಿ ಸರಿ, ನಮ್ಮ ಯಜಮಾನ್ರಿಗೆ ಒಂದು ಮಾತು ಮುಟ್ಟಿಸ್ಬಿಡ್ತೀನಿ. ಸ್ವಲ್ಪ ಫೋನ್ ಕೊಡ್ಲೆ. ನಾನು ಹೆಂಡ್ತಿನೇ ಫೋನ್ ಮಾಡ್ತಾವಳೆ. ಹಲೋ, ಏನು? ಹಲೋ ರೀ, ನಿಮ್ಗೊಂದು ಗುಡ್ ನ್ಯೂಸ್ ಐತ್ರಿ. ಏನು ಮತ್ತೆ ಹೊಡಿತೀರ ಹೆಂಗೆ? ಯಾವಾಗಲೂ ಬರೀ ಅದನ್ನತ್ತು ನಿಮ್ಮ. ಅದಲ್ಲ ರೀ, ಪೂರ್ತಿ ಮಾಡ್ರಿ, ಹೇಳು ಮಟ್ಟ ಕೇಳ್ರಿ. ನಮ್ಮ ಮನ್ಯಾಗ ಗೆಸ್ಟ್ ಬರಕತ್ತಾರ. ಇದು ಗುಡ್ ನ್ಯೂಸ್. ಇದು ಹಾರ್ಟ್ ಅಟ್ಯಾಕ್ ಆಗೋ ನ್ಯೂಸು. ಬೇಡ ಬೇಡ, ಹಂಗೆ ವಾಪಸ್ ಕಳಿಸ್ಬಿಡು. ಮಾಡ್ರ ಕೇಳೋ ಹಾಟ್ಯ. ಮೈ ಹಸ್ಬೆಂಡ್ ಇಸ್ ಅ ಬ್ಯಾಡ್ ಬಾಯ್. ಅದು ಗೆಸ್ಟ್ ಅಂದ್ರೆ ಬರೀ ಗೆಸ್ಟ್ ಅಲ್ಲ, ಪೇಯಿಂಗ್ ಗೆಸ್ಟ್ ಬರಕತ್ತಾರ. 1 ದಿನಕ್ಕೆ 2 ಸಾವಿರ ಕೊಡ್ತಾರ. 2 ದಿನ ನಮ್ಮ ಮನೆಗೆ ಇರ್ತಾರಂತ. 2 ದಿನಕ್ಕೆ 4 ಸಾವಿರ ಆಕೈತ್ರಿ. ಹೌದಾ? ದುಡ್ಡು ಬರುತ್ತೆ ಅನ್ನೋದಾದ್ರೆ 20 ದಿವಸ ಇರ್ಲಿ ಬಿಡು. ಅದಕ್ಕೆ ಕರ್ಕೊಂಬರ್ಲಿ ಅಂತ ಕೇಳಕತ್ತೀನಿ. ಬೇಗ 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 ಕರ್ಕೊಂಬ, ಬೇಗ ಕರ್ಕೊಂಬ. ಸರಿ ಸರಿ ಸರಿ. ನನ್ನ ಹಸ್ಬೆಂಡಿಗೆ ನನಗಿಂತ ದೊಡ್ಡ ಮನ್ಸೈತ್ರಿ. ಬಿಸ್ಲಾಗಿ ಯಾಕೆ ನಿಂದಿರ್ಸ್ಕೊಂಡು ಪಾಪ ಲಗೂನ್ ಕರ್ಕೊಂಬ ಅಂತ ಹೇಳಕತ್ತಾರ. ತುಂಬ ಥ್ಯಾಂಕ್ ಯು ಮೇಡಮ್. ಚಿಚಿ ಏನ್ರಿ, 2 ದಿನ ನಮ್ಮ ಮನ್ಯಾಗ ಇರ್ತೀರಿ, ಈ ಮೇಡಮ್ ಗಿಡಮ್ ಎಲ್ಲ ಯಾಕ ಅಕ್ಕ ಅಂತನ್ರಿ ಸಾಕು. ಥ್ಯಾಂಕ್ ಯು ಅಕ್ಕ, ನನಗೂ ಇಲ್ಲಿ ಯಾರೂ ಇಲ್ಲ, ತುಂಬ ಹೆಲ್ಪ್ ಆಯಿತು. ಹೌದಾ? ಯಾವ ಊರು ನಿಮ್ದು? ಮಂಗಳೂರು. ನಿಮ್ಮದು? ನಮ್ದು ಇಲ್ಲೇ ಬೆಂಗಳೂರು. ಹೌದಾ? ಕಾಸು ಕಾಸು ಬಾಸು. ಐಸೋ, ಯಾರಾದ್ 4 ಸಾವಿರ ರೂಪಾಯಿ ಗೆಸ್ಟ್? ಇವರೇ ರೀ ನಮ್ಗೆ ಎಷ್ಟು. ಐ ಲವ್ ಯು ಅಂದ್ರೆ ಲವ್ ಸಿಂಬಲ್. ದಿಂಬು. ಯಾಕ್ರಿ ಒಬ್ರೇ ಕುಂತೀರಿ? ನಿದ್ದೆ ಬರ್ತಾ ಇಲ್ಲ. ಬರೀ ಆಟಾಡಮಿ. ಏನಾಟ? ಕಣ್ಣ ಮುಚ್ಚಾಲೆ. ಏಯ್, ಕಣ್ಣ ಮುಚ್ಚಾಲ ನಾನು ಆಡ್ತಿರೋ ಸಾಲ್ದ? ಅಂದ್ರೆ ಕಣ್ಣ ಮುಚ್ಚಾಲ ಆಟಾಡೋ ವಯಸ್ಸೇನ ನಿಂದು? ಹೋಗಿ ಮಲ್ಕೊಳ. ಕಣ್ಣ ಮುಚ್ಚಿ ಆಟ ಅಂದಿದ್ದಲ್ಲ, ಇದೇನಾ?